ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಯೂಟ್ಯೂಬಲ್ಲಿ ಒಂದು ಯಾವುದಾದ್ರೂ ಸಾಂಗ್ ಪ್ಲೇ ಮಾಡಿದರೆ, ನೀವೇನಾದರೂ ಬೇರೆ ಕೆಲಸ ಮಾಡ್ಬೇಕಂದ್ರೆ, ಈಗ ಯೂಟ್ಯೂಬ್ ಓಪನ್ ಮಾಡಿರ್ತೀರ, ಪ್ಲೇ ಮಾಡಿದಲ್ಲಿ ಬೇರೆ ಕೆಲಸ ಮಾಡ್ಬೇಕಂದ್ರೆ, ಒಂದು ಕ್ಯಾಲ್ಕುಲೇಟ್ರಲ್ಲಿ ಬೇರೆ ಕೆಲಸ ಮಾಡ್ಬೇಕಂತಂದರೆ ನಿಮಗೆ ಮತ್ತೆ ಪ್ಲೇ ಆಗೋದೇ ಇಲ್ಲ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಅದು ಪ್ಲೇ ಆಗಿರಲ್ಲ. ಅದಕ್ಕೋಸ್ಕರ ನೀವು ಮತ್ತೆ ಹೋಗಿ ಮತ್ತೆ ಪ್ಲೇ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ, ಈಗ ಈ ಮ್ಯೂಸಿಕ್ನ ನೀವು ಪ್ಲೇ ಮಾಡ್ಬೇಕಂದ್ರೆ ಬ್ಯಾಕ್ಗ್ರೌಂಡಲ್ಲೇ ಈ ಯೂಟ್ಯೂಬಲ್ಲೇ ನೋಡಬೇಕಂದ್ರೆ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗಬೇಕಂದ್ರೆ ಏನು ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಕೊನೆವರೆಗೆ ನೋಡಿ ಏನು ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟು ನೀವೇನು ಮಾಡಬೇಕು, ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿ. ಫಸ್ಟು ಗೂಗಲ್ ಕ್ರೋಮ್ ಓಪನ್ ಮಾಡಿ, ಇದರಲ್ಲಿ ಯೂಟ್ಯೂಬ್ ಓಪನ್ ಮಾಡಿ. ಫಸ್ಟ್ ನಾರ್ಮಲ್ ಯೂಟ್ಯೂಬ್ ಓಪನ್ ಆಗುತ್ತೆ. ಇದರಲ್ಲಿ ನೀವು 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೆಸ್ಕ್ಟಾಪ್ ಸೈಟ್ ಅಂತಿದೆ. ನಾರ್ಮಲಾಗಿ ಈ ಟೈಪ್ ಇರುತ್ತೆ ಎಲ್ಲರ ಹತ್ರ, ಬಟ್ ಇದರಲ್ಲಿ ಡೆಸ್ಕ್ಟಾಪ್ ಅಂತ 3 ಡಾಟಲ್ಲಿ ಹೋದರೆ ಅದು ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಟೈಪ್ ಕಾಣುತ್ತೆ. ಇದರಲ್ಲಿ ನಿಮಗೆ ಯಾವುದು ಸಾಂಗ್ ನಿಮಗೆ ಬೇಕಾಗುತ್ತೆ ಅದನ್ನು ನೀವು ಇಲ್ಲಿ ಪ್ಲೇ ಮಾಡಿದರೆ ಇದು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗುತ್ತೆ. ನಿಮಗೆ ಒಂದ್ಸರಿ ತೋರಿಸ್ತೀನಿ ನೋಡಿ, ಇದು ಪ್ಲೇ ಆಗಿದೆಯಲ್ಲ. ಇವಾಗ ನಾನು ಡೈರೆಕ್ಟಾಗಿ ನೋಡಿ ಇಲ್ಲಿ ಪ್ಲೇ ಆಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆ ಸ್ಕ್ರೀನಲ್ಲಿ. ಇದರಲ್ಲಿ ನೀವು ಪ್ಲೇ ಮಾಡಿ ನೋಡಿದರೆ ಏನು ನಾವು ಸಾಂಗ್ ಕೇಳ್ತಾ ಇರ್ತೀವಲ್ಲ, ಇದು ಸಾಂಗ್ ಕೇಳ್ತಾನೆ ನೀವು ಬೇರೆ ಬೇರೆ ಎಲ್ಲ ಆಪ್ರೇಟಿಂಗ್ ಮಾಡ್ಬೋದು. ಆ ಸಾಂಗ್ ಹಂಗೆ ಕಂಟಿನ್ಯೂಸ್ ಪ್ಲೇ ಆಗ್ತಾನೆ ಇರುತ್ತೆ. ಒಂದ್ಸರಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಅದು ಕಂಟಿನ್ಯೂಸ್ ಪ್ಲೇ ಆಗುತ್ತೆ. ಇದೇ ರೀತಿ ನೀವು ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬೇಕಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಇದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ.